ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೋಟೋಶಾಪಿನ 2ನೇ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಯವಿಟ್ಟು 1ನೇ ಕ್ಲಾಸ್ ನೋಡಿಲ್ಲ ಸರ್, ನಾನು ಇವತ್ತೇ ನೋಡ್ತಾ ಇದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಏನ್ ಮಾಡ್ಕೋಬೇಕು, ಪ್ರತಿದಿನ ನೋಡಿ. ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು, ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿಯನ್ನ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬಂದ್ಬಿಡ್ತದ. ಮನ್ಯಾಗ ಕೂತ್ ನಾ ಯಾವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅವತ್ತಿನ ದಿನ ವಿಡಿಯೋ ನಿಮಗೆ ಸಿಗ್ತದ. ಮನ್ಯಾಗ ಕೂತ್ ಆರಾಮ್ ಸರಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು ಸ್ವಂತ ಉದ್ಯೋಗನು ಕೂಡ ನೀವು ಮಾಡಬಹುದು, ಗೊತ್ತಾಗ್ತದ. ಜೊತೆಗೆ ಈ ಒಂದು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಫೋಟೋಶಾಪಿನ 2ನೇ ಕ್ಲಾಸ್ ಅನ್ನು ನೀವು ಸಂಪೂರ್ಣವಾಗಿ ಕಲಿಯಬಹುದು. ಫೋಟೋಶಾಪ್ ಒಳಗೆ ಹೆಂಗ್ ಕೆಲಸ ಮಾಡ್ತಾರ, ಯಾವ ರೀತಿಯಾಗಿ ಎಡಿಟ್ ಮಾಡ್ತಾರ, ಎಲ್ಲವನ್ನೂ ಕೂಡ ಸಮಗ್ರವಾಗಿ ನಿಮ್ಗೆ ಕಲಿಸ್ಕೊಡ್ತಾ ಇದೀನಿ. ಪ್ರತಿದಿನ ಒಂದೊಂದು ವಿಡಿಯೋಸ್ ಗಳು ಬರ್ತಾ ಇರತ್ತೆ, ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತಾ ಸ್ನೇಹಿತರೆ. ಮೊದಲಿಗೆ ನಾನೇನ್ ಮಾಡ್ತಾ ಇದೀನಿ, ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನನ್ನ ಕಂಪ್ಯೂಟರ್ ಒಳಗಿರುವಂತ ಅಡೋಬ್ ಫೋಟೋಶಾಪ್ 7.0 ಅನ್ನುವಂತ ಯಾವುದೇ ವರ್ಷನ್ ಇರಲಿ, ಫೋಟೋಶಾಪಿನ ವರ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. CS5 ಇರಲಿ, CS6 ಇರಲಿ, ಯಾವುದೇ ಸಾಫ್ಟ್ವೇರ್ ಇದ್ರೂ ಕೂಡ ಫೋಟೋಶಾಪ್ ಅದು ಬರ್ದಿತ್ತು ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ರಿ, ಸಂಪೂರ್ಣವಾಗಿ ನಿಮ್ಮ ಕಂಪ್ಯೂಟರ್ ಒಳಗ ಫೋಟೋಶಾಪ್ ಸಾಫ್ಟ್ವೇರ್ ಓಪನ್ ಆಗ್ಬಿಡ್ತದ. ಓಪನ್ ಆಗ್ತಿದ್ದಾನೆ ನೋಡಬಹುದು, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗ್ಬಿಡ್ತದ. ಈಗ ಏನ್ ಮಾಡ್ಬೇಕಾಗಿದೆ, ನಾವು ಒಂದು ಫೋಟೋವನ್ನ ಎಡಿಟ್ ಮಾಡ್ಬೇಕಾಗಿದೆ, ಹೌದಾ? ಅಂದ್ರೆ ಇಲ್ಲಿರುವಂತಹ ಟೂಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ನಾವು ಕೆಲಸವನ್ನ ಮಾಡಬೇಕಾಗಿದೆ. ಹಾಗಾದ್ರೆ ಇವೆಲ್ಲ ಟೂಲ್ಸ್ ಗಳು ಯಾವಾಗ ಯಾವುದಕ್ಕೆ ಕೆಲಸಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಕಲಿಬೇಕಾಗಿರುವಂತದ್ದು. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಈ ಒಂದು ಫೋಟೋಶಾಪ್ ಒಳಗೆ ಕೆಲಸ ಮಾಡಬೇಕು ಅಂದ್ರೆ ಒಂದು ಪೇಜ್ ಅನ್ನ ತಗೋಬೇಕಾಗ್ತದೆ, ಹೌದಾ? ಅಂದ್ರೆ ಯಾವುದೇ ಒಂದು, ಈಗ ಸಪೋಸ್ ಸಿಂಪಲ್ ಎಕ್ಸಾಂಪಲ್, ನೀವು ಒಂದು ಡ್ರಾಯಿಂಗ್ ಮಾಡಬೇಕಾಗಿದೆ ಅಂತ ತಿಳ್ಕೊರ, ಅಂದ್ರೆ ಒಂದು ಚಿತ್ರಕಲೆ ಅಥವಾ ಏನೋ ಒಂದು ನೀವು ಬಿಡಿಸಬೇಕಾಗಿದೆ. ಅವಾಗ ನೀವೇನ್ ಮಾಡ್ತೀರಿ, ಒಂದು ವೈಟ್ ಪೇಜ್ ಅನ್ನ ತಗೊಂಡ್ಬಿಡ್ತೀರಿ, ಹೌದಾ? ಅದೇ ರೀತಿಯಾಗಿ ವೈಟ್ ಪೇಜ್ ಯಾವ ರೀತಿಯಾಗಿ ತಗೊಂಡು ನೀವು ಅದರ ಮೇಲೆ ಡಿಸೈನ್ ಗಳನ್ನ ಮಾಡ್ತಿರೋ, ಇಲ್ಲಿನೂ ಕೂಡ ಒಂದು ಎಡಿಟ್ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ನ್ಯೂ ಪೇಜ್ ಅನ್ನುವಂಥದ್ದು ನಿಮ್ಗೆ ಸಿಗ್ತದ. ನ್ಯೂ ಪೇಜ್ ಅಂದ್ರೆ ಒಂದು ಹೊಸ ಫೈಲ್ ತಗೊಳ್ಳುವಂತ ಒಂದು ಆಪ್ಷನ್ಸ್ ಗೆ ನಾವು ನ್ಯೂ ಅಂತ ಕರಿತೀವಿ. ಇದರ ಶಾರ್ಟ್ ಕಟ್ ಇರ್ತದೆ Ctrl+N. ಇದರ ಮೇಲೆ ಕ್ಲಿಕ್ ಮಾಡ್ರಿ, ಒಂದು ಪೇಜ್ ಸೆಟಪ್ ಮಾಡುವಂತ ಒಂದು ನಮ್ಗೆ ಏನಾಗ್ಬಿಡ್ತೈತಿ, ಒಂದು ಸೆಟಪ್ ಇಲ್ಲಿ ಓಪನ್ ಆಗಿರ್ತದ. ಇದರ ಒಳಗ ಮೇಲ್ಗಡೆ ನೇಮ್ ಅಂತ ಬರ್ತಾ ಇದೆ, ಅಲ್ಲಿ ನಾನು ಗುರು 9x ಅಂತ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಹೆಸರು, ಇವ್ರ ಕೆಲಸ ಮಾಡ್ತಾ ಇದೀವಿ, ನೀವು ಯಾವ ಕೆಲಸ ಮಾಡ್ತಾ ಇದ್ರಿ ಅವ್ರದ್ದು ಒಂದು ಹೆಸರನ್ನ ಬರೆಯೋದು. ಮತ್ತೆ ಇದರ ಕೆಳಗೆ ಅವರು ಯಾವ ಸೈಜಿನ ಒಂದು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕಸ್ಟಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಡಿಫಾಲ್ಟ್ ಬೇರೆ ಬೇರೆ ಸೈಜ್ ಗಳು ಕೂಡ ಇದ್ದಿರುತ್ತೆ. ನಿಮ್ಗೆ ಯಾವ ಸೈಜ್ ಒಳಗೆ ಫೋಟೋ ಡಿಸೈನ್ ಮಾಡಬೇಕಾಗಿದೆ ಆ ಒಂದು ಸೈಜ್ ಒಳಗೆ ನೀವು ಕೆಲಸವನ್ನ ಮಾಡ್ಕೋಬಹುದು. ಈಗ ಇನ್ನೊಂದು ಎಕ್ಸಾಂಪಲ್, ಸರ್ ನಮಗೆ ಸೈಜ್ ಗೊತ್ತಾಗುದಿಲ್ಲ ಅಲ್ರಿ, ನಾವು ಹೆಂಗ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ತಾವ, ನೀವು ಯಾವ ರೀತಿಯಾಗಿ ಡಿಸೈನ್ ಮಾಡ್ಬೇಕು. ಸರ್ ನಾ ಹಿಂಗ್ ಮಾಡ್ಬೇಕಾಗಿದೆ ಅಲ್ಲಿ ನೋಡಿದ್ದೆ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡ್ಬೇಕು, ನಿಮ್ಮಲ್ಲಿ ಇಂಚು ಪಟ್ಟಿ ಅಂತ ನಾವು ಹೇಳ್ತೀವಿ, ಸ್ಕೇಲ್ ಅಂತ ಹೇಳ್ತೀವಿ. ಸ್ಕೇಲ್ ತಗೊಂಡು ಅದರ ಹೈಟ್ ವಿಡ್ತ್ ಎಷ್ಟದ ಅಂತೇಳಿ ನೀವು ಲೆಕ್ಕಾಚಾರ ಮಾಡ್ಕೊಂಡು ಏನ್ ಮಾಡ್ಬೇಕು, ಒಂದು ಸೈಜ್ ಅನ್ನ ಕನ್ಫರ್ಮ್ ಮಾಡ್ಕೊಂಡು ನೀವು ಕೆಲಸವನ್ನ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಸೈಜ್ ಗಳು ಇದ್ದಿರ್ತಾವ, 2x3 ಆಗಿರುತ್ತೆ, 4x6 ಅಂದ್ರೆ 4 ಇಂಚ್ 6 ಇಂಚ್ ಅಂತ ಹೇಳ್ತೀವಿ, 5 ಇಂಚ್ 7 ಇಂಚ್ 8 ಇಂಚ್ 10 ಇಂಚ್ ಈ ರೀತಿಯಾಗಿ ಇಂಚ್ ಒಳಗೂ ಕೂಡ ನಾವು ನೋಡ್ತೀವಿ, ಸೆಂಟಿಮೀಟರ್ ಒಳಗೂ ಕೂಡ ನೋಡ್ತೀವಿ. ನಿಮ್ಗೆ ಯಾವ್ದ್ರೊಳಗೆ ನೋಡ್ಬೇಕಾಗಿದೆ ಅದನ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೋಬಹುದು. ಹಾಗಾಗಿ ನಿಮ್ಗೆ ಡಿಫಾಲ್ಟ್ ಆಗಿ ಸರ್ ಯಾವ್ಯಾವ ಸೈಜ್ ಒಳಗೆ ಮಾಡಿರ್ತಾರೆ ನಮ್ಗೆ ಹೆಂಗ್ ತಿಳ್ಕೊಬೇಕ್ರಿ ಅಂದ್ರೆ ಇಂಚು ಪಟ್ಟಿ ತಗೋಬೇಕು, ಸ್ಕೇಲ್ ಮೇಲೆ ಅದ್ರ ಮೇಲೆ ಇಂಚ್ ಇರ್ತೈತಿ, 1 ಇಂಚ್ 2 ಇಂಚ್ ಅಂತೇಳಿ ಆ ಒಂದು ಫೋಟೋ ಎಷ್ಟು ಇಂಚಿನ ಐತಿ ಹೈಟ್ ವಿಡ್ತ್ ಚೆಕ್ ಮಾಡ್ಕೊಂಡು ನೀವು ಅದೇ ರೀತಿಯಾಗಿ ಡಿಸೈನ್ ಮಾಡಬೇಕಾಗಿದೆ. ಅದರಷ್ಟೇ ಸೈಜ್ ತಗೋಬೇಕಾಗಿದೆ ಅಂದ್ರೆ ಆ ಒಂದು ಸೈಜ್ ಅನ್ನ ಕನ್ಫರ್ಮ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಸೈಜ್ ಅನ್ನ ತಗೋಬೇಕಾಗ್ತದೆ, ತಿಳಿತಾ? ಅವಾಗ ನಾನೇನ್ ಮಾಡ್ತಾ ಇದೀನಿ, 5x7 ತಗೋತಾ ಇದೀನಿ. ಬಟ್ 5x7 ನನ್ಗೆ ಬೇಕಾಗಿಲ್ಲ, ನಾನೇನ್ ಮಾಡ್ತೀನಪ್ಪ ಅಂದ್ರೆ ಹೈಟ್ 6 ಇಟ್ಕೊಂಡ್ಬಿಡ್ತೀನಿ, ವಿಡ್ತ್ ನಾನೇನ್ ಮಾಡ್ತೀನಿ 8 ಇಟ್ಕೊಂಡ್ಬಿಡ್ತೀನಿ. ಹೈಟ್ ವಿಡ್ತ್ ಅನ್ನ ನಾನು ಆಟೋಮೆಟಿಕ್ ಆಗಿ ನನಗೆ ಯಾವ ರೀತಿಯಾಗಿ ಬೇಕು ನಾನು ಟೈಪ್ ಮಾಡ್ಕೊಂಡು ಇಟ್ಕೋತಾ ಇದೀನಿ. ಇಲ್ಲಿ ಎರಡು ನೀವು ನೋಡ್ಕೋಬೇಕು, 2 ಇಂಚ್ ಒಳಗೆ ಇದ್ದಿರಬೇಕು. ಒಂದ್ ವೇಳೆ ಇಂಚ್ ಒಳಗೆ ಇರ್ಲಿಲ್ಲ, ಪಿಕ್ಸೆಲ್ ಒಳಗಿತ್ತು ಅಂತ ತಿಳ್ಕೊರಿ. ಪಿಕ್ಸೆಲ್ ಒಳಗೆ ನಾನು ಎಂಟು ಮಾಡಿರ್ತೀನಿ, ಕೆಳಗಡೆ ಇಂಚ ಏನಾಗಿರ್ತದೆ 6 ಆಗಿರ್ತದೆ. ಈಗ ನಾನು ಕೆಳಗಡೆ ರೆಜುಲೇಷನ್ ಮ್ಯಾಕ್ಸಿಮಮ್ 72 ಇರ್ಲಿ, ನಾನು 72ನೇ ಇಟ್ಕೋತೀನಿ. ಓಕೆ, ಅಂದ್ರೆ ಕಂಪ್ಯೂಟರ್ ಸ್ಲೋ ಆಗಬಾರ್ದು, ಕರೆಕ್ಟ್ ಆಗಿ HD ಒಳಗೆ ಕೆಲಸ ಮಾಡಬೇಕು ಅಂದ್ರೆ 72 ಇಟ್ಕೋಬೇಕು. RGB ಅಂದ್ರೆ ರೆಡ್ ಗ್ರೀನ್ ಬ್ಲೂ ಅಂತ ಹೇಳ್ತೀವಿ. ನಾವು ಫೋಟೋ ಶಾಪಿನ ಕೆಲಸ ಮಾಡ್ತಾ ಇದೀವಿ ಅಂದ್ರೆ RGB ಇಟ್ಕೋಬೇಕು. ಇಲ್ಲ ಸರ್ ನಾನು ಬ್ಯಾನರ್ ಪತ್ರಿಕೆ ಯಾವುದೋ ಒಂದು ಬೇರೆ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ನೀವೇನ್ ಮಾಡ್ಬೇಕು, CMYK ಕಲರ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಪತ್ರಿಕೆ ಬ್ಯಾನರ್ ಏನಾದ್ರು ಎಡಿಟ್ ಮಾಡ್ತಾ ಇದೀರ ಅಂದ್ರೆ ಈ ಒಂದು ಫಾರ್ಮೆಟ್ ಅನ್ನ ತಗೊಂಡು
ಕೆಲಸ ಮಾಡಬೇಕು. ಓಕೆನಾ? ಇಲ್ಲ ಸರ್ ನಾನು ಫೋಟೋಶಾಪ್ ಇಂದ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ RGB ತಗೋರಿ, ಇದನ್ನ ಓಕೆ ಮಾಡ್ಕೊಂಡ್ರೆ ನೋಡಬಹುದು ಈ ರೀತಿಯಾಗಿ ನಿಮ್ಗೆ ಪೇಜ್ ಬರ್ಲಿಕ್ಕೆ ಶುರು ಆಗ್ತದೆ. ಅವಾಗ ನಾವೇನ್ ಮಾಡ್ತೀವಿ, ಇದನ್ನ ಮ್ಯಾಕ್ಸಿಮೈಸ್ ಮಾಡಿದ್ರು ನಿಮ್ಮ ಸೈಜ್ ನೋಡಬಹುದು ಇಷ್ಟೇ ಬಂದಿರುತ್ತೆ. ಯಾಕೆ ಬಂತು ಅಂದ್ರೆ ಒಂದ್ ಕಡೆ ನೀವು ನೋಡ್ಲಿಲ್ಲ, ಅಲ್ಲಿ ಕರೆಕ್ಟ್ ಆಗಿ ನೀವು ಪೇಜ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಿ ಪಿಕ್ಸೆಲ್ ಅನ್ನೋದಿತ್ತು. ಹೌದಾ? ಮೇಲ್ಗಡೆ ಇಂಚಿದೆ ಕೆಳಗಡೆ ಇಂಚಿದೆ ಕರೆಕ್ಟ್ ಬಂದಿದೆ, ಬಟ್ ಮೇಲ್ಗಡೆ ಫಿಕ್ಸಲ್ ಇರುವಂತ ಸಂದರ್ಭದಲ್ಲಿ ನಿಮ್ಗದು ಆ ರೀತಿಯಾಗಿ ಬಂದಿರ್ತದೆ. ಹಾಗಾಗಿ ಎರಡನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ಇದನ್ನ ಚೇಂಜಸ್ ಮಾಡ್ಕೋಬೇಕು. ಗೊತ್ತಾಗ್ತದ? ನಾನು 4/6 ಅಥವಾ 4/8 ಇಟ್ಕೋತಾ ಅದನ್ನ ರೆಸಲ್ಯೂಷನ್ 72 ಇಟ್ಕೊಂಡು ಇದನ್ನ ಕರೆಕ್ಟ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇದನ್ನ ಆಗಲೇ ತಗೊಂಡಿರುವಂತದನ್ನ ಕ್ಲೋಸ್ ಮಾಡ್ಕೊಡಿ, ಅದರದೇನ್ ಕೆಲಸ ಇಲ್ಲ. ಈಗ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಮಗೊಂದು ಪೇಜ್ ಬಂದ್ಬಿಡ್ತದೆ. ಓಕೆನಾ? ಇದಕ್ಕೆ ಜೂಮ್ ಇನ್ ಜೂಮ್ ಔಟ್ ಮಾಡ್ಬೇಕು ಅಂದ್ರೆ ಅಲ್ಟ್ ಹಿಡಿದು ನಿಮ್ಮ ಮೌಸ್ ಅಲ್ಲಿ ಇರುವಂತಹ ಗಾಲಿಯನ್ನ ಫ್ರೆಶ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ಜೂಮ್ ಇನ್ ಮತ್ತೆ ಜೂಮ್ ಔಟ್ ಕೂಡ ಏನಾಗ್ತಾ ಇರತ್ತೆ, ಈ ಒಂದು ಪೇಜ್ ಆಗ್ತಾ ಇರತ್ತೆ. ಯಾಕೆಂದ್ರೆ ನಾವು ಅಲ್ಟ್ ಹಿಡಿದು ಈ ಒಂದು ಪೇಜ್ ಅನ್ನ ಜೋಡ್ದು ಸಾಣದು ದೊಡ್ದು ಸಾಣದು ಕೂಡ ಇಲ್ಲಿಂದ ಮಾಡ್ಕೋಬಹುದು. ಇದರ ಒಳಗೆ ಒಂದು ಫೋಟೋ ಡಿಸೈನ್ ಮಾಡ್ಬೇಕಾಗಿದೆ ಸರ್, ಪೇಜ್ ಅಂತೂ ತಗೊಂಡಿದ್ದೀವಿ, ಇದ್ರ ಒಳಗೆ ನಾವೇನ್ ಮಾಡ್ಬೇಕಾಗಿದೆ ನೋಡಿ, ಪೇಜ್ ತಗೋತಿದ್ದಾನೆ ಲೇಯರ್ ಒಂದು ಬ್ಯಾಕ್ ಗ್ರೌಂಡ್ ಒಳಗೆ ಬ್ಯಾಕ್ ಗ್ರೌಂಡ್ ಅಂತೇಳಿ ಒಂದು ಲಾಕ್ ಬಂದ್ಬಿಡ್ತದೆ. ಯಾವುದೇ ಕಾರಣಕ್ಕೂ ಇದರ ಮೇಲೆ ಕೆಲಸ ಮಾಡಬಾರ್ದು, ಇದರ ಮೇಲೆನೆ ಮಾಡ್ಬೇಕು. ಬಟ್ ಇದರ ಮೇಲೆ ಮಾಡ್ಬೇಕು ಅಂದ್ರೆ ಒಂದೊಂದು ಲೇಯರ್ ಗಳನ್ನ ಈ ರೀತಿಯಾಗಿ ತಗೊಂಡು ಈ ಒಂದು ಲೇಯರ್ ಒಳಗೆ ನೀವು ಕೆಲಸ ಮಾಡಬೇಕು. ಅಂದ್ರೆ ಇಲ್ಲಿ ಕೆಲಸ ಮಾಡೋದು ಈ ಲೇಯರ್ ಒಳಗೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗ್ತದ? ಹಾಗಾಗಿ ಆ ಲೇಯರ್ ಡಿಲೀಟ್ ಮಾಡಬೇಕು ಅಂದ್ರೆ ವಾಪಸ್ ಡಿಲೀಟ್ ಅನ್ನೋ ಐಕಾನ್ ಬಾಕ್ಸ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ರೆ ಅದು ಡಿಲೀಟ್ ಆಗ್ಬಿಡ್ತದೆ. ಗೊತ್ತಾಗ್ತದ ಹೇಳೋದ? ಈಗ ಇದರ ಒಳಗ ಟೂಲ್ಸ್ ಅನ್ನ ಮೇಲ್ಗಡೆ ತಗೊಂಡು ನಾನೇನ್ ಮಾಡ್ತಾ ಇದೀನಿ, ಮೊದಲನೇ ಟೂಲ್ಸ್ ಇರುತ್ತೆ ಇಲ್ಲಿ ಮ್ಯಾಜಿಕ್ ವಿನ್ ಟೂಲ್ ಇದೆ, ಇದೇನ್ ಕೆಲಸ ಮಾಡತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹೌದಾ? ಅವಾಗ ನಾನೇನ್ ಮಾಡ್ತೀನಿ, ಇಲ್ಲೊಂದು ಫೋಟೋ ತಗೊಂಡ್ಬಿಡ್ತೀನಿ, ಒಂದು ಫೈಲ್ ಒಳಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಯಾವುದೋ ಒಂದು ಫೋಟೋವನ್ನ ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆನ್ಲೈನ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಫೋಟೋವನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಓಪನ್ ಮಾಡ್ಕೋತಾ ಇದೀನಿ. ಓಕೆನಾ? ಯಾವ್ದಾದ್ರು ಒಂದು ಫೋಟೋವನ್ನ ತಗೊಂಡು ಸಂಪೂರ್ಣವಾಗಿ ಅದನ್ನ ಡಿಸೈನ್ ಮಾಡುವಂತದನ್ನ ನಾವು ಕಲಿಯೋಣ ಅಂತ. ಓಕೆನಾ? ನಾನೇನ್ ಮಾಡ್ತೀನಪ್ಪ, ಯಾವುದೋ ಒಂದು XYZ ಫೋಟೋವನ್ನ ತಗೊಂಡು ನೀವೇನ್ ಮಾಡ್ಬೋದು, ಅದರ ಹಿಂದಿರುವಂತಹ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ನೀವೇನ್ ಡಿಸೈನ್ ಮಾಡ್ಬೇಕಂತ ಬಯಸ್ತಾ ಇದ್ರೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಡಿಸೈನ್ ಅನ್ನ ಮಾಡ್ಬೋದು. ಈ ಒಂದು ಲೇಡೀಸ್ ಫೋಟೋ ಇದೆ, ನಾನೇನ್ ಮಾಡ್ತಾ ಇದೀನಿ, ಅದನ್ನ ಓಕೆ ಮಾಡ್ಕೋತಾ ಇದೀನಿ. ಇಲ್ಲಿ ಒಂದು ಸ್ಟುಡಿಯೋದಲ್ಲಿ ತೆಗೆದಿರುವಂತಹ ಫೋಟೋ ಇದೆ. ನನ್ಗೇನ್ ಮಾಡ್ಬೇಕಾಗಿದೆ, ಫೋಟೋ ಹಿಂದಿರುವಂತಹ ಬ್ಯಾಕ್ ಗ್ರೌಂಡ್ ಇರಬಾರ್ದು, ಇದಿಷ್ಟೇ ನನಗೆ ಫೋಟೋ ಬೇಕಾಗಿದೆ ಅಂದ್ರೆ ಈ ಫೋಟೋ ನಮ್ಮ ಪೇಜ್ ಮೇಲೆ ಬರ್ಬೇಕು ಅಂದ್ರೆ ಇದನ್ನ ಏನ್ ಮಾಡ್ಬೇಕು, ಜಗ್ಗಿ ಈ ರೀತಿಯಾಗಿ ತಂದು ಇಲ್ಲಿ ಪ್ಲಸ್ ಕಾಣಿಸ್ತಾ ಹಿಂಗ್ ಬಿಟ್ಬಿಟ್ರೆ ಬಂದ್ಬಿಡ್ತದೆ. ತಿಳಿತಾರ ಹೇಳೋದ? ಸಪೋಸ್ ಈ ರೀತಿಯಾಗಿ ಬರ್ಲಿಲ್ಲ ಅಂದ್ರೂ ಕೂಡ ಕಂಟ್ರೋಲ್ Z ಮಾಡ್ಕೊರಿ. ಇದನ್ನ ಏನ್ ಮಾಡ್ಬೇಕು, ಸೆಲೆಕ್ಟ್ ಒಳಗೋಗಿ, ಎಲ್ಲಿ ಎಡಿಟ್ ಒಳಗೋಗಿ, ಇಲ್ಲಿಂದ ಸೆಲೆಕ್ಟ್ ಒಳಗೋಗಿ ಆಲ್ ಸೆಲೆಕ್ಟ್ ಮಾಡ್ಕೊರಿ. ಅದಾದ ನಂತರ ಎಡಿಟ್ ಒಳಗೋಗಿ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಕಟ್ ಆಗ್ತದೆ. ನಮ್ಮ ಪೇಜ್ ಮೇಲೆ ಬಂದು ಎಡಿಟ್ ಒಳಗೆ ಬಂದು ಪೇಸ್ಟ್ ಮಾಡ್ರಿ, ಕಾಪಿ ಪೇಸ್ಟ್ ಇಲ್ಲಿನೂ ಕೂಡ ಆಗ್ಬಿಡುತ್ತದೆ. ಈಗೇನ್ ಮಾಡ್ಬೇಕಾಗಿದೆ, ನನ್ಗೆ ಇದರ ಹಿಂದಿರುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ತೆಗಿಬೇಕಾಗಿದೆ ಸರ್, ಹೆಂಗ್ ಮಾಡ್ಬೇಕು ಅಂದಾಗ ನೀವೇನ್ ಮಾಡ್ಬೇಕು, ಮ್ಯಾಜಿಕ್ ವಿನ್ ಟೂಲ್ ಏನಿದೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಸೆಲೆಕ್ಷನ್ ಆಗ್ತಾ ಇರತ್ತೆ. ಇದು ನೋಡಬಹುದು, ಗೊತ್ತಾಗ್ತದೆ? ಜಸ್ಟ್ ಈ ರೀತಿಯಾಗಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ಸೆಲೆಕ್ಷನ್ ಆಗ್ಲಿಕ್ಕೆ ಶುರು ಆಗ್ತಾ ಇರತ್ತೆ. ಹಾಗಾದ್ರೆ ಒಳಗ್ ಸೆಲೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಕೆಲವೊಂದು ಸೆಲೆಕ್ಷನ್ ಆಟೋಮೆಟಿಕ್ ಆಗಿ ಆಗ್ತಾ ಇಲ್ಲ, ಅದು ನೋಡ್ತಾ ಇದೀರಿ ನೀವು. ಹೌದಾ? ಇದು ಕೂಡ ಆಟೋಮೆಟಿಕ್ ಆಗಿ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಶಿಫ್ಟ್ ಅನ್ನ ಹಿಡಿಬೇಕು. ಶಿಫ್ಟ್ ಅನ್ನ ಹಿಡಿದ್ರೆ ಪ್ಲಸ್ ಅಂತ ಬರ್ತಿದ್ ನೋಡ್ರಿ, ಇಲ್ಲಿ ಶಿಫ್ಟ್ ಹಿಡಿದ್ರೆ ಇಲ್ಲಿ ಮೇಲ್ಗಡೆ ಚೇಂಜ್ ಆಗ್ತಾ ಇರತ್ತೆ, ನೋಡಬಹುದು. ಇಲ್ಲಿಂದ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಮಾಡ್ತಿದ್ದಾನೆ, ಜಾಯಿಂಟ್ ಬರುತ್ತೆ. ಓಕೆನಾ? ಮತ್ತೆ ಕಂಟಿನ್ಯೂಸ್ ಸೆಲೆಕ್ಷನ್ ಆಗ್ರಿ ಅಂತ ಈ ರೀತಿಯಾಗಿ ಬಂದಿರ್ತದೆ ನೋಡ್ರಿ. ಶಿಫ್ಟ್ ಕ್ಲಿಕ್ ಮಾಡ್ಕೋತಾ ಇದೀನಿ, ಆಟೋಮೆಟಿಕ್ ಆಗಿ ಇದು ಹೊರಗಡೆ ಹೋಗ್ತಾ ಇದೆ. ಅಂದ್ರೆ ಇದೆಲ್ಲ ಸೆಲೆಕ್ಷನ್ ಆಗಿ ಏನಾಗ್ತಾ ಇದೆ, ಹೊರಗಡೆ ಕೂಡ ಸಂಪೂರ್ಣವಾಗಿ ಹೋಗ್ತಾ ಇರುವಂತದ್ದು. ಸ್ವಲ್ಪ ಒಳಗೆ, ಇನ್ನೂ ಸ್ವಲ್ಪ ಒಳಗ್ ಬೇಕು ಅಂದ್ರೆ ಒಳಗ್ ಬರ್ತದೆ, ಇನ್ನೂ ಸ್ವಲ್ಪ ಒಳಗ್ ತಗೋರಿ, ಇನ್ನೂ ಸ್ವಲ್ಪ ಒಳಗ್ ಬೇಕು ಅಂದ್ರೆ ಒಳಗ್ ಬರ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಸೆಲೆಕ್ಷನ್ ವನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ನೋಡ್ರಿ, ಈ ರೀತಿಯಾಗಿ ಸ್ವಲ್ಪ ಪ್ಲಸ್ ಮೇಲೆ ಶಿಫ್ಟ್ ಅನ್ನ ಹಿಡಿದು ನೀವು ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಆಗ್ತಿರ್ತದೆ. ತಿಳಿತಾ? ಈಗ ಇದನ್ನ ಡಿಲೀಟ್ ಆಗ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ನೋಡ್ರಿ ಈ ಕಡೆ ಎಲ್ಲಿ ಉಳಿದಿತ್ತು ಅದೆಲ್ಲವನ್ನು ಕೂಡ ನಾನು ಸಂಪೂರ್ಣವಾಗಿ ಸೆಲೆಕ್ಷನ್ ಅನ್ನ ಮಾಡ್ಕೋತಾ ಇದೀನಿ. ಗೊತ್ತಾಗ್ತದ ನಾ ಹೇಳೋದ? ಓಕೆ, ಈಗೇನ್ ಮಾಡ್ಬೇಕಾದ್ರೆ ಡಿಲೀಟ್ ಮಾಡ್ಬೇಕಾಗಿದೆಯಾ, ಅವಾಗ ನೀವು ಡೈರೆಕ್ಟ್ ಡಿಲೀಟ್ ಬಟನ್ ಪ್ರೆಸ್ ಮಾಡ್ರಿ, ಹಿಂದಿರುವಂತ ಬ್ಯಾಕ್ ಗ್ರೌಂಡ್ ನಮಗ ಡಿಲೀಟ್ ಆಗ್ಬಿಡುತ್ತದೆ. ಈಗ ಸೆಲೆಕ್ಷನ್ ಆಗಿರುವಂತದ್ದು ಹೋಗ್ಬೇಕಾಗಿದೆ ಸರ್ ಅಂದ್ರೆ ಕಂಟ್ರೋಲ್ D ಮಾಡ್ಕೋಬೇಕು, ಅಥವಾ ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತದೆ. ನೆಕ್ಸ್ಟ್ ಮೂವ್ ಟೂಲ್ ತಗೋಬೇಕು. ಇದನ್ನ ಮೂವ್ ಟೂಲ್ ತಗೊಂಡು ಮೇಲ್ಗಡೆ ಸರಿಸ್ರಿ, ಇನ್ನೂ ಸ್ವಲ್ಪ ಕೆಳಗಡೆ ಇದ್ದಿರ್ತದೆ. ಮತ್ತೆ ಮ್ಯಾಜಿಕ್ ವಿನ್ ಟೂಲ್ ತಗೊಂಡು ನಾನು ಏನ್ ಮಾಡ್ತಾ ಇದೀನಿ, ಇದನ್ನ ಶಿಫ್ಟ್ ಹಿಡಿದು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು
ನಾವು ಪೂರ್ತಿಯಾಗಿ ಏನ್ ಮಾಡಬೇಕಾಗಿದೆ, ಇದರ ಹಿಂದಿರುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ನಾವು ಸಂಪೂರ್ಣವಾಗಿ ತೆಗಿಬೇಕಾಗಿರುವಂತದ್ದು. ಸೆಲೆಕ್ಷನ್ ಆಯ್ತು, ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದೆ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಮೂವ್ ಟೂಲ್ ತಗೊಂಡು ನೀವೇನ್ ಮಾಡ್ಬೋದು, ಈ ಒಂದು ಫೋಟೋ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಹೌದಾ, ಅವಾಗ ನಾನೇನ್ ಮಾಡ್ತೀನಿ, ಫೋಟೋ ಸ್ವಲ್ಪ ಸಣ್ಣದ, ಯಾಕೆಂದ್ರೆ ಈ ಪೇಜಿನ್ಕಿಂತ ಫೋಟೋನೇ ದೊಡ್ಡದಾಗಿದೆ, ಹಾಗಾಗಿ ಸಣ್ಣದಾಗ್ಬೇಕು. ಇದಕ್ಕೆ ಸ್ಕೇಲ್ ಮಾಡ್ಬೇಕು ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ ಇಲ್ಲಿಂದ ಸ್ಕೇಲ್ ಅನ್ನೋದು ಸಿಗುತ್ತೆ ನಿಮ್ಗೆ. ಸ್ಕೇಲ್ ಮೇಲೆ ಕ್ಲಿಕ್ ಮಾಡ್ರಿ, ಶಿಫ್ಟ್ ಹಿಡಿದು ಈ ಕಾರ್ನರ್ ದಿಂದಾನೇ ನೀವೇನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡಿ ಈ ರೀತಿಯಾಗಿ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ಬಿಡ್ತೀವಿ, ಮ್ಯಾಲಿನ ಸ್ವಲ್ಪ ಸರಿಸ್ದ, ಈಚೆ ಕಡೆ ಸ್ವಲ್ಪ ಸರಿಸ್ದ, ಹಿಂಗ್ ಸರಿಸಿದ್ರೆ ಏನಾಗ್ಬಿಡ್ತೈತಿ, ಆ ಫೋಟೋವಿನ ಡೈಮೆನ್ಷನ್ ಸಂಪೂರ್ಣವಾಗಿ ಒಡೆದೋಗ್ಬಿಡ್ತದ. ಹಿಂಗ್ ಉದ್ದಕ್ಕಾಗ್ಬಿಡ್ತಾನೆ ಮನುಷ್ಯ, ಆಮೇಲೆ ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಗೊತ್ತಾಗ್ತದೆ. ಯಾಕಂದ್ರೆ ಫಸ್ಟ್ ಯಾವ ರೀತಿಯಾಗಿ ಡೈಮೆನ್ಷನ್ ಇತ್ತು ಅನ್ನೋದು ಬಹಳ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಹಾಗಾಗಿ ನೀವೇನ್ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಫೋಟೋ ಈ ರೀತಿಯಾಗಿದ್ದಾಗ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗೆ ಸ್ಕೇಲ್ ತಗೊಂಡು ಈ ರೀತಿಯಾಗಿ ಕಾರ್ನರ್ ದಿಂದಾನೆ ಶಿಫ್ಟ್ ಹಿಡಿಬೇಕು. ಕಾರ್ನರ್ ದಿಂದಾನೆ ನೀವೇನ್ ಮಾಡ್ಬೇಕು, ಇದನ್ನ ಸಣ್ಣ ಮಾಡ್ಕೋಬೇಕು. ತಿಳಿತಾ? ಈ ರೀತಿಯಾಗಿ ಬಂದಾಗ ಇನ್ನು ಸ್ವಲ್ಪ ದೊಡ್ಡದು ಬೇಕು ಸರ್ ಅಂದ್ರೆ ದೊಡ್ಡದು ಮಾಡ್ಕೋರಿ, ಎಂಟರ್ ಮಾಡ್ಕೋಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿನೂ ಕೂಡ ಕಾಣಿಸ್ತಾ ಇದೆ, ಇದಿಷ್ಟೇ ಡಿಲೀಟ್ ಆಗಬೇಕು ಸರ್ ಅಂದ್ರೆ ಇಲ್ಲಿಂದ ರೆಕ್ಟಾಂಗಲ್ ಟೂಲ್ ಸಿಗುತ್ತೆ. ರೆಕ್ಟಾಂಗಲ್ ಟೂಲ್ ತಗೊಂಡು ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೋರಿ. ಮತ್ತೆ ಈ ಕಡೆನೂ ಕೂಡ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೊಂಡ್ಬಿಡ್ರಿ, ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದೆ. ಈಗ ಇನ್ನೊಂದೇನಾಗಿದೆ ನೋಡ್ಬೋದು, ಸಂಪೂರ್ಣವಾಗಿ ಹಿಂದೆ ಇರುವಂತಹ ಬ್ಯಾಕ್ ಗ್ರೌಂಡ್ ಡಿಲೀಟ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಹೆಂಗೆ ಡಿಲೀಟ್ ಆಯ್ತ್ರಿ ಸರ್ ಅಂದ್ರೆ ನಾವು ಸೆಲೆಕ್ಷನ್ ಮ್ಯಾಜಿಕ್ ವಿನ್ ಟೂಲ್ ತಗೊಂಡು ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡಿದೀವಿ. ಈಗ ಸಪೋಸ್ ಇದರ ಕಣ್ ಬಂದ್ ಮಾಡಿ ನೋಡ್ರಿ, ಹಿಂದೆ ಯಾವುದೇ ರೀತಿಯ ಫೋಟೋ ಇಲ್ಲ, ಮೇಲ್ಗಡೆ ಸ್ವಲ್ಪ ಲೈನ್ ಇದೆ, ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ನಾವು ಇದನ್ನ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಡ್ತದೆ. ಇಲ್ಲಿ ಮೂವ್ ಟೂಲ್ ತಗೋಬೇಕು. ಈಗ ಇದ್ರ ಹಿಂದ್ಗಡೆ ಒಂದು ಕಲರ್ ಹಾಕ್ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಒಂದು ಲೇಯರ್ ಅನ್ನ ತಗೋಬೇಕು. ಲೇಯರ್ ತಗೊಂಡ್ರಿ, ಇದ್ರ ಕನ್ನ ಆನ್ ಮಾಡ್ಕೋರಿ, ಇರ್ಲಿ ಪರವಾಗಿಲ್ಲ, ಆನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಇಲ್ಲಿಂದ ಒಂದು ಬಕೆಟ್ ಸಿಗುತ್ತೆ ನಿಮ್ಗೆ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಒಂದು ಬಕೆಟ್ ಪೇಂಟ್ ಬಕೆಟ್ ಅಂತ ಸಿಗುತ್ತೆ. ನಿಮ್ಗೆ ಯಾವ್ದ ಒಂದು ಪೇಂಟ್ ಹಿಂದ್ಗಡೆ ಹಾಕ್ಬೇಕಾಗಿದೆಯೋ ಅವಾಗ ನಾವು ಗ್ರೇಡಿಯಂಟ್ ಅನ್ನ ತಗೊಂಡು ಏನ್ ಮಾಡ್ತಾ ಇದೀನಿ, ಈ ರೀತಿಯಾಗಿ ಒಂದು ಲೈನ್ ಈ ಕಡೆ ಜಕ್ಕೊಂಡ್ಬಿಡ್ರಿ, ಒಂದು ಪೇಂಟ್ ಬರ್ತದ. ಮೇಲ್ಗಡೆ ಇದೆ, ಈ ಲೇಯರ್ ಮೇಲ್ಗಡೆ ಇರೋದ್ರಿಂದ ಅದು ಇದರ ಕೆಳಗಡೆ ಹೋಗಿದೆ, ಹಾಗಾಗಿ ಕಾಣಿಸ್ತಾ ಇಲ್ಲ. ಇದನ್ನ ಎತ್ತಿ ಇದರ ಹಿಂದೆ ಇಟ್ಬಿಟ್ರೆ ಸಾಕು, ಇದು ಮುಂದೆ ಬಂದ್ಬಿಡ್ತದೆ, ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ತಿಳಿತಾ? ಇಟ್ ಸಿಂಪಲ್ ಆಗಿರುವಂತದ್ದು. ನೀವು ಬ್ಯಾಕ್ ಗ್ರೌಂಡ್ ನೋಡ್ಬೋದು, ಇದು ಸಪರೇಟ್ ಆಗಿದೆ, ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬಹುದು. ಗೊತ್ತಾಗ್ತದ? ನೆಕ್ಸ್ಟ್ ಇದನ್ನೇ ನಾವು ಏನ್ ಮಾಡ್ಬೇಕು ಸರ್ ಅಂದ್ರೆ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಇಲ್ಲೇ ಲೇಯರ್ ಗಳನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಅಂದ್ರೆ ಇವು ಲೇಯರ್ ಗಳನ್ನ ಇಲ್ಲಿಂದಾನೆ ಸೆಲೆಕ್ಷನ್ ಮಾಡ್ಕೋಬಹುದು. ನೋಡ್ರಿ, ಇಲ್ಲಿ ಚೇಂಜ್ ಆಗ್ತಿದೆ ನೋಡ್ರಿ, ನಾನು ಇಲ್ಲಿಂದಾನೆ ಸೆಲೆಕ್ಷನ್ ಮಾಡ್ಕೋತೀನಿ. ನೋಡ್ರಿ, ಮೇಲ್ಗಡೆ ಕೆಳಗಡೆ ಆಟೋಮೆಟಿಕ್ ಆಗಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿಂದಾನೆ ನೀವು ಸೆಲೆಕ್ಷನ್ ವನ್ನ ಮಾಡ್ಕೋಬಹುದು. ಸರ್ ಈ ಕಲರ್ ಬ್ಯಾಡ್ರಿ ನನಗೆ ಬ್ಯಾರೇದ್ ಬೇಕಾಗಿದೆ ಅಂದ್ರೆ ಇದಕ್ಕೆ ಡಿಲೀಟ್ ಆಗ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಕೂಡ ನೀವು ಮಾಡ್ಕೋಬಹುದು. ಬ್ಯಾರೇದ್ ಬೇಕು ಅಂದ್ರೆ ಫೈಲ್ ಒಳಗೆ ಹೋಗಿ ನನಗೆ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಬೇಕಾಗಿದೆ ಸರ್ ಅಂದ್ರೆ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಯಾವ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಬೇಕಾಗಿದೆ, ಈ ಬ್ಯಾಕ್ ಗ್ರೌಂಡ್ ಬೇಕಾಗಿದೆ ಸರ್ ಅಂದ್ರೆ ಓಪನ್ ಮಾಡ್ಕೊಂಡ್ಬಿಟ್ರೆ ಬ್ಯಾಕ್ ಗ್ರೌಂಡ್ ಬರ್ತದೆ. ಇದನ್ನ ಇಲ್ಲಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕಾಗ್ಲೇ ಏನ್ ಹೇಳಿದ್ದೆ, ನಮ್ ಪೇಜಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಮಾಡ್ಕೊಂಡು ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ರಿ, ನಮ್ಮ ಪೇಜ್ ಮೇಲೆ ಬಂದು ಎಡಿಟ್ ಒಳಗೆ ಹೋಗಿ ಬಂದು ಪೇಸ್ಟ್ ಮಾಡ್ಕೊಂಡ್ರೆ ಈ ಪೇಜ್ ನಮ್ಗೆ ಇಲ್ಲಿ ಬಂದ್ಬಿಡ್ತದೆ. ಓಕೆ, ಬಹಳ ದೊಡ್ಡದಾಗಿದೆ, ಇದಕ್ಕೆ ಸಣ್ಣ ಮಾಡ್ಬೇಕು. ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸ್ಕೇಲ್ ಮಾಡ್ಕೋಬೇಕು. ಎಲ್ಲಿ ನೋಡ್ರಿ, ಎಲ್ಲಿ ತನ ಹೋಗಿದೆ ಅಲ್ಟ್ ಹಿಡಿದು ಸಣ್ಣ ಮಾಡ್ಕೋರಿ. ನೋಡ್ರಿ, ಇಷ್ಟು ದೊಡ್ಡ ಪೇಜ್ ಇದೆ ಇದು, ಇದನ್ನ ಸಣ್ಣದಾಗಿ ನಾನು ಮಾಡ್ಕೊಂಡ್ಬಿಡ್ತೇನೆ. ನೋಡ್ಬೋದು ಸಂಪೂರ್ಣವಾಗಿ ಒಂದು ಫೋಟೋ ನನಗೇನಾಯ್ತು ಡಿಸೈನ್ ಆಗಿ ಮೇಲ್ಗಡೆ ಸ್ವಲ್ಪ ಈ ರೀತಿಯಾಗಿ ಸರ್ಸ್ಕೊಂಡ್ಬಿಡ್ರಿ. ಇದನ್ನ ಎಂಟರ್ ಮಾಡ್ಕೊಂಡ್ರೆ ಸಾಕು, ಈ ರೀತಿಯಾಗಿ ನಾವು ಒಂದು ಡಿಸೈನ್ ಅನ್ನ ಹಿಂದ್ಗಡೆ ತಗೊಂಡಿದ್ದೀವಿ. ಇದೇ ಫೋಟೋ ಸರ್ ನನಗೆ ಇನ್ನೊಂದು ಆಗ್ಬೇಕು, ಈ ಕಡೆ ಡೂಪ್ಲಿಕೇಟ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಡೂಪ್ಲಿಕೇಟ್ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಲೇಯರ್ ಒಳಗೆ ಹೋಗಿ ಡೂಪ್ಲಿಕೇಟ್ ಅಂತ ಸಿಗತ್ತೆ, ಡೂಪ್ಲಿಕೇಟ್ ಮಾಡ್ಕೋರಿ. ಲೇಯರ್ 2 ಅಂತ ಬರುತ್ತೆ, ಲೇಯರ್ 2 ಅಂತ ಮಾಡ್ಕೊಂಡ್ಬಿಡ್ತೀನಿ, ನಾನು ಹೆಸರು ಕೊಡ್ತೀನಿ. ಓಕೆನಾ, ಇಲ್ಲಿ ಲೇಯರ್ 2 ಅಂತ ಬಂದ್ಬಿಡ್ತದೆ. ಜಗ್ರಿ ಈ ಕಡೆ ಒಂದು ಫೋಟೋ ಬಂದ್ಬಿಡ್ತದೆ. ತಿಳಿತಾ? ಇದು ಸ್ವಲ್ಪ ಲೈಟ್ ಆಗಿ ಕಾಣಿಸ್ಬೇಕು ಸರ್ ಅಂದ್ರೆ ಇಲ್ಲಿ ಒಪಾಸಿಟಿ ಅಂತ ಇದಿರತ್ತೆ, ಕಡಿಮೆ ಮಾಡ್ಕೋರಿ. ಈ ರೀತಿಯಾಗಿ ಲೈಟ್ ಆಗಿ ಕೂಡ ಕಾಣಿಸ್ಲಿಕ್ಕೆ ಶುರು ಆಗ್ತಾವ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ನೀವೇನ್ ಮಾಡ್ಬೋದು, ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೋಬಹುದು. ತಿಳಿತಾ ಇದೆಯಾ? ಇಷ್ಟೊಂದು ಈಸಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಕೆಲಸವನ್ನ ಮಾಡ್ಬೋದು. ಫೋಟೋಶಾಪ್ ಒಳಗೆ ನಮ್ಗೆ ಹೆಂಗ್ ಬೇಕು ಹಂಗ ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು. ಗೊತ್ತಾಗಿದೆ? ಇದನ್ನೇ ಸೇವ್ ಮಾಡ್ಬೇಕಾಗಿದೆ ಸರ್. ಮೇಲ್ಗಡೆ ನೋಡ್ರಿ, ಕೆಳಗಡೆ ಲೈನ್ ಬಂದಿರ್ತದೆ, ಸೆಲೆಕ್ಷನ್ ಮಾಡ್ಕೊಂಡು ಇದಿಷ್ಟು ತೆಗೆದ್ ಬಿಡ್ರಿ, ಡಿಲೀಟ್ ಮಾಡ್ಕೋರಿ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನ್ ತೆಗಿಬೇಕು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಮಾಡ್ಕೊಂಡಾಗ ಸೆಲೆಕ್ಷನ್ ಹೋಗಿರ್ತದ. ಮತ್ತೆ ಮೂವ್ ಟೂಲ್ ತಗೋಬೇಕು, ಇದನ್ನ ಸರಿಸಿ ಇಟ್ಕೋಬಹುದು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬಹುದು. ತಿಳಿತಾ ಇದೆಯಾ? ನಾನು ಇಲ್ಲೇ ಇಟ್ಕೊಂಡ್ ಬಿಡ್ತೀನಿ ಸರ್ ಸೈಡಿಗೆ ಅಂದ್ರೆ ಸೈಡಿಗೆ. ಇದು ಲೇಯರ್ ಇದ್ರ ಹಿಂದ್ಗಡೆ ಹಾಕ್ರಿ, ಆ ಒಂದು ಲೈನ್ಸ್ ಇಲ್ಲಿ ಕಾಣಿಸೋದಿಲ್ಲ, ಹಿಂದ್ಗಡೆ ಹೋಗಿರ್ತದೆ.
ತಿಳಿತಾ ಇದೆ ಹೇಳೋದ. ಬಹಳಷ್ಟು ಈಸಿಯಾಗಿ ನಾವೇನ್ ಮಾಡ್ಬೋದು, ಫೋಟೋಶಾಪ್ ಒಳಗ ಕೆಲಸವನ್ನ ಮಾಡ್ಕೋಬಹುದು. ಇಲ್ಲಿ ನೀವೇನ್ ಮಾಡ್ಬೋದು, ಒಪಾಸಿಟಿ ಕಡಿಮೆ ಮಾಡಿದ್ರೆ ಲೈಟ್ ಆಗಿ ಡಾರ್ಕ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಒಳಗೆ. ಓಕೆ, ಈ ರೀತಿಯಾಗಿ ಕೂಡ ನೀವು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಇದನ್ನ ಸೇವ್ ಮಾಡಬೇಕಾಗಿದೆ ಸರ್ ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಅನ್ನೋ ಬಟನ್ ಸಿಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. PSD ಅಂದ್ರೆ ನೀವು ಇದೇ ಫೋಟೋ ಮತ್ತೆ ನೆಕ್ಸ್ಟ್ ಎಡಿಟ್ ಮಾಡಬೇಕಾಗಿದೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂದ್ರೆ PSD ಒಳಗೆ ಸೇವ್ ಮಾಡಬೇಕು. ಇಲ್ಲ ಸರ್ ಇದು ಕಂಪ್ಲೀಟ್ ಆಗಿದೆ JPG ಅಲ್ಲೇ ಸೇವ್ ಮಾಡಬೇಕು ಅಂದ್ರೆ ನಾವು ಇಲ್ಲಿಂದ JPG ಅಂದ್ರೆ ಜಾಯಿಂಟ್ ಫೋಟೋಗ್ರಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಹೇಳ್ತೀವಿ. JPG ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಡೆಸ್ಕ್ಟಾಪ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇವತ್ತಿನ ಡೇಟ್ ಮೇಲೆ ನಾನು 25 ಅಂತ ಅಷ್ಟೇ ಟೈಪ್ ಮಾಡ್ಕೊಂಡು 2026 ಅಂತ ಟೈಪ್ ಮಾಡಿ ಇದನ್ನ ಸೇವ್ ಮಾಡ್ಕೋತಾ ಇದೀನಿ. ಓಕೆನಾ, ಸೇವ್ ಮಾಡ್ಕೋತಾ ಇದೀನಿ. ಈಗ ನೋಡಬಹುದು ಇದನ್ನ ಮಿನಿಮೈಸ್ ಮಾಡ್ಕೊಂಡು ಡೆಸ್ಕ್ಟಾಪ್ ಮೇಲೆ ಈ ಒಂದು ಪೇಜ್ ಇಲ್ಲಿ ಸಂಪೂರ್ಣವಾಗಿ ಸೇವ್ ಆಗಿ ನನಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಫೋಟೋಶಾಪ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನ ತೆಗೆದು ಸಿಂಪಲ್ ಆಗಿ ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನುವಂತ ಒಂದು ಬೇಸಿಕ್ ಐಡಿಯಾವನ್ನ ಕೊಟ್ಟಿದ್ದೇನೆ. ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ರಿ. ಇದಕ್ಕಿಂತ ಸ್ವಲ್ಪ ಇನ್ನು ಜಾಸ್ತಿ ಹೇಳಿದ್ರೆ ನಿಮ್ಗೆ ಏನಾಗ್ಬಿಡ್ತೈತಿ, ಕನ್ಫ್ಯೂಸ್ ಆಗ್ಬಿಡ್ತದೆ ಸರ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಕನ್ಫ್ಯೂಸ್ ಆಗ್ಬಿಡತ್ತೆ. ಹಾಗಾಗಿ ಇಷ್ಟು ಮಾಡೋದನ್ನ ಕಲೀರಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಡಿಫಿಕಲ್ಟ್ ಆಗಿರುವಂತದ್ದನ್ನ ಪ್ರತಿದಿನ ನಿಮ್ಗೆ ವಿಡಿಯೋಸ್ ಗಳನ್ನ ಮಾಡಿ ಕಲಿಸ್ಕೊಡ್ತಿರ್ತೀನಿ. ಇವತ್ತಿಷ್ಟು ಸಾಕು, ಜಾಸ್ತಿ ಹೇಳಿದ್ರೆ ನಿಮ್ಗೂ ಕೂಡ ಕನ್ಫ್ಯೂಸ್ ಆಗ್ಬಿಡತ್ತೆ. ಯಾಕೆಂದ್ರೆ ಎಡಿಟ್ ಮಾಡೋದೇನಿದೆಯಲ್ಲ ಬಹಳಷ್ಟು ವಿಧಾನಗಳು ಇದ್ದಿರ್ತವೆ, ಅದನ್ನ ನೀವು ಬರೀತಾ ಹೋಗ್ರಿ ಯಾವ್ದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ನೋಟ್ ಮಾಡ್ತಾ ಹೋದ್ರೆ ಒಮ್ಮಿಲಿಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಸಮಾಧಾನದಿಂದ ಪ್ರತಿದಿನ ನೋಡಿ. ನೀವು ಇನ್ನು ನೋಡ್ಬೋದು ಇಲ್ಲಿಂದ ಎರೇಜರ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲಿ ಕಟ್ 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 ಇಲ್ಲಿ ತಿಂದೋರಂಗ ಆಗ್ಬಿಟ್ಟದ ಫೋಟೋ, ಹಿಂಗೆಲ್ಲ ಆಗ್ಬಾರ್ದು. ಚೆನ್ನಾಗಿ ಆಗ್ಬೇಕು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುವಂತ ವಿಧಾನವನ್ನ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.